ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಹಳದು ತುಗಿ ಕಾಂಗ್ರೆಸ್ ಟಿಕೆಟ್ ನೀಡುವಂಥ ಕೆಲಸವನ್ನು ಮಾಡಿದೆ. ಈಗ ಸಮರ್ಶ ಅಮ್ಮನವರಿಗೆ ಟಿಕೆಟ್ ಫೈನಲ್ ಆಗಿರುವಂಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಮಾಡಿದಂಥ ಸಾದಿಕ್ ಪೈಲವಾನರು ನಮ್ಮ ಜೊತೆ ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ಕಾಂಗ್ರೆಸ್ ಅಧಿಕೃತವಾಗಿ ಒಂದು ಟಿಕೆಟ್ ಘೋಷಣೆಯನ್ನು ಮಾಡ್ತಿರುವಂಥದ್ದು, ತಾವು ಸಹ ಸಾಕಷ್ಟು ನಿರೀಕ್ಷೆ ಇಟ್ಟಿದ್ರಿ, ಸಾಕಷ್ಟು ಎಫರ್ಟ್ ಹಾಕಿದ್ರಿ. ಸರ್, ಈಗ ಟಿಕೆಟ್ ಕೈ ತಪ್ಪಿದೆ ಸರ್, ಮುಂದಿನ ನಡೆ ಏನು ಸರ್ ತಮ್ಮದು? ಸರ್, ತಮ್ಮ ಮಾಧ್ಯಮದ ಮೂಲಕ ಇಲ್ಲಿ ಬಂದು ತಾವು ಚಾನಲ್ ಮೂಲಕ ಜನಗಳಿಗೆ ತಿಳಿಸ್ಪಡಿಸ್ಕೋಸ್ಕರ ಬಂದಿದ್ದೀರಿ. ತಮಗೆ ಧನ್ಯವಾದಗಳು. ನಮ್ಮ ಮುಸ್ಲಿಂ ಪರವಾಗಿ ಅಭ್ಯರ್ಥಿ ನಾನು ಸಾದಿಕ್ ಪೈಲ್ವಾನ್ ಪರವಾಗಿ, ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ. ಆದರೆ ಈ ನಿಲುವು ನಾವು ಸತಾಸಿದ್ಧ ಭಾಳ ವರ್ಷ ಕಾಲ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ. ಆದರೆ ನಮ್ಮ KPCC ಒತ್ತವರುಗಳು, ಜವಾಬ್ದಾರಿ ಜನ ಏನು ಅಲ್ಪಸಂಖ್ಯಾತರ ಆಯ್ದ ವರ್ಗದವ್ರ ಮಾತು ತಿರಸ್ಕಾರ ಮಾಡಿ ಮತ್ತೆ ಅದೇ ಮನೆಗೆ ಬಿ ಫಾರಂ ಕೊಟ್ಟಿದ್ದರಿಂದ ಎಲ್ಲ ನಿಮ್ಮ ಮಾಧ್ಯಮರ ಮೂಲಕ ನನಗೆ ಎಲ್ಲ ಜನಗಳು ಆಶೀರ್ವಾದ ಇದೆ. ಎಲ್ಲ ಧರ್ಮಗಳು, ಎಲ್ಲ ಜಾತಿ ಜನಾಂಗದವರು, ಅಕ್ಕ ತಂಗಂದರು ನನ್ನ ಕೂಟ ಭಾಳ ವಿಶ್ವಾಸದಾಗ ಅದಾರೆ. ಫೋನ್ ಮೂಲಕ ಹೇಳ್ತಾ ಇದ್ದಾರೆ, ನನ್ನ ಮನೆ ಮೂಲಕ ಬಂದು ಹೇಳ್ತಾ ಇದ್ದಾರೆ, ದಯವಿಟ್ಟು ತಾವು ಹಾಕಿರಿ, ತಾವು ಗೆಲುವು ಖಚಿತ. ಎರಡು ಮಧ್ಯ ನೀವು ಬಂಡಾಯ ಕಾಂಗ್ರೆಸ್ಸು ಜನಗಳನ್ನ ಪರಿಚಯಿಸ್ತರು, ನೀವು ಜನಗಳನ್ನ ಬಂಧಿಸ್ತಿದ್ದೀರಿ, ಜನಗಳನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಿ. ಖಂಡಿತವಾಗೂ ದಾವಣಗೆರೆಯಲ್ಲಿ ತಾವೆಲ್ಲ ದಕ್ಷಿಣ ಕ್ಷೇತ್ರಕ್ಕೆ ಹಾಕ್ರಿ ಅಂಥೇಳಿ ಭಾಳ ಸಾವಿರಾರು ಜನ ನನಗೆಲ್ಲ ಒತ್ತಾಯ ಮಾಡೋದ್ರಿಂದ ನಾನು ಕಾಂಗ್ರೆಸ್ಸಿಂದ, ಬಂಡಾಯ ಕಾಂಗ್ರೆಸ್ಸು ನಾಳೆ 11-11:30ಯಿಂದ ಜೈ ಮಾಮನಾರ್ ಸರ್ಕಲ್ ಹಳ್ಳಿ ಮರದಿಂದ ನಾನು ಪಾದಯಾತ್ರಾ ಮೂಲಕ ನಗರ ಪಾಲಿಕೆಗೆ ನಾಮಪತ್ರವನ್ನು ಸಲ್ಲಿಸೋಕ್ಕೆ ಹೋಗ್ತಾ ಇದ್ದೀನಿ. ಸರ್, ಈಗ ಈ ನಾಳೆ ತಾವು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ಈಗಾಗಲೇ ಯಾವ್ಯಾವ ಕಮ್ಯುನಿಟಿ ಮುಖಂಡರ ಜೊತೆಗೆ ಚರ್ಚೆ ಮಾಡಿದರೆ ಏನು ಎಂತ ಕತೆ ಅಂತ? ಸರ್, ಈಗ ಆಯಿಂದ ವರ್ಗದವ್ರು ಏನದಾರೆ ಎಲ್ಲರ ಕೂಟನೂ ಸಂಪರ್ಕ ಮಾಡಿದ್ದೇನೆ ಸರ್. ಎಲ್ಲರೂ ಫೋನ್ ಮೂಲಕ ಹೇಳಿದ್ದಾರೆ, ಮನೆ ತನಕನೂ ಬಂದು ನನ್ನ ಹೇಳಿದ್ದಾರೆ. ಹಾಗಾಗಿ ನಾನೆಲ್ಲ ಬಯಲಿಗೆ ಇರ್ಬೇಕಂತೇಳಿ ನಾನು ರಣರಂಗ ಮೈದಾನದಲ್ಲಿ ಇದ್ದು ಚುನಾವಣೆಯನ್ನು ಫೇಸ್ ಮಾಡೋಣ. ನನ್ನ ವಿರುದ್ಧ ಕಾಂಗ್ರೆಸ್ ಬಿಟ್ಟರೆ ಯಾವ ಪಕ್ಷನೂ ಇಲ್ಲ ಅಂತಕ್ಕಂಥ ನಾನು ಮಾತು ಹೇಳಕ್ಕೆ. ಏನು ಇದಿಷ್ಟು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೆ ನಿರ್ಧಾರ ಮಾಡಿರುವಂಥ ಸಾದಿಕ್ ಪೈಲ್ವಾನ್ ಅವರ ನಂಬರ್ ಆಗಿತ್ತು, ಮಾತಾಗಿತ್ತು. ಒಟ್ಟಾಗಿ ಏನು ನಾಳೆ ನಾನು ಬಂಡಾಯ ಅಭ್ಯರ್ಥಿಯಾಗಿ 11:30ಕ್ಕೆ ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನನ್ನ ಪ್ರತಿಸ್ಪರ್ಧೆ ಕಾಂಗ್ರೆಸ್, ಅದರಲ್ಲೂ ಸಮರ್ಶ ಅಮ್ಮನವರೇ ನನ್ನ ಪ್ರತಿಸ್ಪರ್ಧೆ ಆಗಿರುವಂಥ ಮಾತನ್ನು ಸಹ ಹೇಳಿರುವಂಥದ್ರ ಜೊತೆಗೆ ನನಗೆ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಂದ ಒಂದು ರಾಜ್ಯ ಸಂಧಾನ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಟ್ ನಾನು ಅದು ಯಾವುದಕ್ಕೂ ಬಗ್ಗಲ್ಲ. ಆಣೆ ಸತ್ರು ಲಕ್ಷಕ್ಕೆ ಬಳತೆ, ಇದ್ರು ಲಕ್ಷಕ್ಕೆ ಬಳತೆ, ನಾನು ಆಣೆ ರೀತಿ ಅನ್ನುವಂತಹ ಮಾತಿನ ಮೂಲಕ ಒಂದು ಸವಾಲು ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಹಳದು ತುಗಿ ಕಾಂಗ್ರೆಸ್ ಟಿಕೆಟ್ ನೀಡುವಂಥ ಕೆಲಸವನ್ನು ಮಾಡಿದೆ. ಈಗ ಸಮರ್ಶ ಅಮ್ಮನವರಿಗೆ ಟಿಕೆಟ್ ಫೈನಲ್ ಆಗಿರುವಂಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಮಾಡಿದಂಥ ಸಾದಿಕ್ ಪೈಲವಾನರು ನಮ್ಮ ಜೊತೆ ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ಕಾಂಗ್ರೆಸ್ ಅಧಿಕೃತವಾಗಿ ಒಂದು ಟಿಕೆಟ್ ಘೋಷಣೆಯನ್ನು ಮಾಡ್ತಿರುವಂಥದ್ದು, ತಾವು ಸಹ ಸಾಕಷ್ಟು ನಿರೀಕ್ಷೆ ಇಟ್ಟಿದ್ರಿ, ಸಾಕಷ್ಟು ಎಫರ್ಟ್ ಹಾಕಿದ್ರಿ. ಸರ್, ಈಗ ಟಿಕೆಟ್ ಕೈ ತಪ್ಪಿದೆ ಸರ್, ಮುಂದಿನ ನಡೆ ಏನು ಸರ್ ತಮ್ಮದು? ಸರ್, ತಮ್ಮ ಮಾಧ್ಯಮದ ಮೂಲಕ ಇಲ್ಲಿ ಬಂದು ತಾವು ಚಾನಲ್ ಮೂಲಕ ಜನಗಳಿಗೆ ತಿಳಿಸ್ಪಡಿಸ್ಕೋಸ್ಕರ ಬಂದಿದ್ದೀರಿ. ತಮಗೆ ಧನ್ಯವಾದಗಳು. ನಮ್ಮ ಮುಸ್ಲಿಂ ಪರವಾಗಿ ಅಭ್ಯರ್ಥಿ ನಾನು ಸಾದಿಕ್ ಪೈಲ್ವಾನ್ ಪರವಾಗಿ, ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ. ಆದರೆ ಈ ನಿಲುವು ನಾವು ಸತಾಸಿದ್ಧ ಭಾಳ ವರ್ಷ ಕಾಲ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ. ಆದರೆ ನಮ್ಮ KPCC ಒತ್ತವರುಗಳು, ಜವಾಬ್ದಾರಿ ಜನ ಏನು ಅಲ್ಪಸಂಖ್ಯಾತರ ಆಯ್ದ ವರ್ಗದವ್ರ ಮಾತು ತಿರಸ್ಕಾರ ಮಾಡಿ ಮತ್ತೆ ಅದೇ ಮನೆಗೆ ಬಿ ಫಾರಂ ಕೊಟ್ಟಿದ್ದರಿಂದ ಎಲ್ಲ ನಿಮ್ಮ ಮಾಧ್ಯಮರ ಮೂಲಕ ನನಗೆ ಎಲ್ಲ ಜನಗಳು ಆಶೀರ್ವಾದ ಇದೆ. ಎಲ್ಲ ಧರ್ಮಗಳು, ಎಲ್ಲ ಜಾತಿ ಜನಾಂಗದವರು, ಅಕ್ಕ ತಂಗಂದರು ನನ್ನ ಕೂಟ ಭಾಳ ವಿಶ್ವಾಸದಾಗ ಅದಾರೆ. ಫೋನ್ ಮೂಲಕ ಹೇಳ್ತಾ ಇದ್ದಾರೆ, ನನ್ನ ಮನೆ ಮೂಲಕ ಬಂದು ಹೇಳ್ತಾ ಇದ್ದಾರೆ, ದಯವಿಟ್ಟು ತಾವು ಹಾಕಿರಿ, ತಾವು ಗೆಲುವು ಖಚಿತ. ಎರಡು ಮಧ್ಯ ನೀವು ಬಂಡಾಯ ಕಾಂಗ್ರೆಸ್ಸು ಜನಗಳನ್ನ ಪರಿಚಯಿಸ್ತರು, ನೀವು ಜನಗಳನ್ನ ಬಂಧಿಸ್ತಿದ್ದೀರಿ, ಜನಗಳನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಿ. ಖಂಡಿತವಾಗೂ ದಾವಣಗೆರೆಯಲ್ಲಿ ತಾವೆಲ್ಲ ದಕ್ಷಿಣ ಕ್ಷೇತ್ರಕ್ಕೆ ಹಾಕ್ರಿ ಅಂಥೇಳಿ ಭಾಳ ಸಾವಿರಾರು ಜನ ನನಗೆಲ್ಲ ಒತ್ತಾಯ ಮಾಡೋದ್ರಿಂದ ನಾನು ಕಾಂಗ್ರೆಸ್ಸಿಂದ, ಬಂಡಾಯ ಕಾಂಗ್ರೆಸ್ಸು ನಾಳೆ 11-11:30ಯಿಂದ ಜೈ ಮಾಮನಾರ್ ಸರ್ಕಲ್ ಹಳ್ಳಿ ಮರದಿಂದ ನಾನು ಪಾದಯಾತ್ರಾ ಮೂಲಕ ನಗರ ಪಾಲಿಕೆಗೆ ನಾಮಪತ್ರವನ್ನು ಸಲ್ಲಿಸೋಕ್ಕೆ ಹೋಗ್ತಾ ಇದ್ದೀನಿ. ಸರ್, ಈಗ ಈ ನಾಳೆ ತಾವು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ಈಗಾಗಲೇ ಯಾವ್ಯಾವ ಕಮ್ಯುನಿಟಿ ಮುಖಂಡರ ಜೊತೆಗೆ ಚರ್ಚೆ ಮಾಡಿದರೆ ಏನು ಎಂತ ಕತೆ ಅಂತ? ಸರ್, ಈಗ ಆಯಿಂದ ವರ್ಗದವ್ರು ಏನದಾರೆ
ಎಲ್ಲರ ಕೂಟನೂ ಸಂಪರ್ಕ ಮಾಡಿದ್ದೇನೆ ಸರ್. ಎಲ್ಲರೂ ಫೋನ್ ಮೂಲಕ ಹೇಳಿದ್ದಾರೆ. ಮನೆ ತನಕನೂ ಬಂದು ನನ್ನ ಹೇಳಿದ್ದಾರೆ. ಹಾಗಾಗಿ ನಾನೆಲ್ಲ ಬಯಲಿಗೆ ಇರ್ಬೇಕಂತೇಳಿ ನಾನು ರಣರಂಗ ಮೈದಾನದಲ್ಲಿ ಇದ್ದು ಚುನಾವಣೆಯನ್ನು ಫೇಸ್ ಮಾಡೋಣ. ನನ್ನ ವಿರುದ್ಧ ಕಾಂಗ್ರೆಸ್ ಬಿಟ್ಟರೆ ಯಾವ ಪಕ್ಷನೂ ಇಲ್ಲ ಅಂತಕ್ಕಂಥ ನಾನು ಮಾತು ಹೇಳಕ್ಕೆ. ಏನು ಇದಿಷ್ಟು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೆ ನಿರ್ಧಾರ ಮಾಡಿರುವಂಥ ಸಾದಿಕ್ ಪೈಲ್ವಾನ್ ಅವರ ನಂಬರ್ ಆಗಿತ್ತು. ಮಾತಾಗಿತ್ತು. ಒಟ್ಟಾಗಿ ಏನು ನಾಳೆ ನಾನು ಬಂಡಾಯ ಅಭ್ಯರ್ಥಿಯಾಗಿ 11:30ಕ್ಕೆ ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನನ್ನ ಪ್ರತಿಸ್ಪರ್ಧೆ ಕಾಂಗ್ರೆಸ್, ಅದರಲ್ಲೂ ಸಮರ್ ಶಮನೂರೇ ನನ್ನ ಪ್ರತಿಸ್ಪರ್ಧೆ ಆಗಿರುವಂಥ ಮಾತನ್ನು ಸಹ ಹೇಳಿರುವಂಥದ್ರ ಜೊತೆಗೆ ನನಗೆ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಂದ ಒಂದು ರಾಜ್ಯ ಸಂಧಾನ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಟ್ ನಾನು ಅದು ಯಾವುದಕ್ಕೂ ಬಗ್ಗಲ್ಲ. ಆಣೆ ಸತ್ರು ಲಕ್ಷಕ್ಕೆ ಬಳತೆ, ಇದ್ರು ಲಕ್ಷಕ್ಕೆ ಬಳತೆ, ನಾನು ಆಣೆ ರೀತಿ ಅನ್ನುವಂತಹ ಮಾತಿನ ಮೂಲಕ ಒಂದು ಸವಾಲು ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಹಳದು ತುಗಿ ಕಾಂಗ್ರೆಸ್ ಟಿಕೆಟ್ ನೀಡುವಂಥ ಕೆಲಸವನ್ನು ಮಾಡಿದೆ. ಈಗ ಸಮರ್ ಶಾಮನೂರವರಿಗೆ ಟಿಕೆಟ್ ಫೈನಲ್ ಆಗಿರುವಂಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಮಾಡಿದಂಥ ಸಾದಿಕ್ ಪೈಲ್ವಾನ್ ನಮ್ಮ ಜೊತೆ ಅವರು ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ಕಾಂಗ್ರೆಸ್ ಅಧಿಕೃತವಾಗಿ ಒಂದು ಟಿಕೆಟ್ ಘೋಷಣೆಯನ್ನು ಮಾಡ್ತಿರುವಂಥದ್ದು, ತಾವು ಸಹ ಸಾಕಷ್ಟು ನಿರೀಕ್ಷೆ ಇಟ್ಟಿದ್ರಿ, ಸಾಕಷ್ಟು ಎಫರ್ಟ್ ಹಾಕಿದ್ರಿ. ಸರ್, ಈಗ ಟಿಕೆಟ್ ಕೈ ತಪ್ಪಿದೆ ಸರ್, ಮುಂದಿನ ನಡೆ ಏನು ಸರ್ ತಮ್ಮದು? ಸರ್, ತಮ್ಮ ಮಾಧ್ಯಮರ ಮೂಲಕ ಇಲ್ಲಿ ಬಂದು ತಾವು ಚಾನಲ್ ಮೂಲಕ ಜನಗಳಿಗೆ ತಿಳಿಸ್ಪಡಿಸ್ಕೋಸ್ಕರ ಬಂದಿದ್ದೀರಿ. ತಮಗೆ ಧನ್ಯವಾದಗಳು. ನಮ್ಮ ಮುಸ್ಲಿಂ ಪರವಾಗಿ ಅಭ್ಯರ್ಥಿ ನಾನು ಸಾದಿಕ್ ಪೈಲ್ವಾನ್ ಪರವಾಗಿ, ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ. ಆದರೆ ಈ ನಿಲುವು ನಾವು ಸಿದ್ಧ ಭಾಳ ವರ್ಷ ಕಾಲ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ. ಆದರೆ ನಮ್ಮ KPCC ಒತ್ತವರುಗಳು, ಜವಾಬ್ದಾರಿ ಜನ ಏನು ಅಲ್ಪಸಂಖ್ಯಾತರ ಆಯ್ದ ವರ್ಗದವ್ರ ಮಾತು ತಿರಸ್ಕಾರ ಮಾಡಿ ಮತ್ತು ಅದೇ ಮನೆಗೆ ಬಿ ಫಾರಂ ಕೊಟ್ಟಿದ್ದರಿಂದ ಎಲ್ಲ ನಿಮ್ಮ ಮಾಧ್ಯಮರ ಮೂಲಕ ನನಗೆ ಎಲ್ಲ ಜನಗಳು ಆಶೀರ್ವಾದ ಇದೆ. ಎಲ್ಲ ಧರ್ಮಗಳು, ಎಲ್ಲ ಜಾತಿ ಜನಾಂಗದವರು, ಅಕ್ಕ ತಂಗಂದರು ನನ್ನ ಕೂಟ ಭಾಳ ವಿಶ್ವಾಸದಾಗದಾರೆ. ಫೋನ್ ಮೂಲಕ ಹೇಳ್ತಾ ಇದ್ದಾರೆ, ನನ್ನ ಮನೆ ಮೂಲಕ ಬಂದು ಹೇಳ್ತಾ ಇದ್ದಾರೆ, ದಯವಿಟ್ಟು ತಾವು ಹಾಕಿರಿ, ತಾವು ಗೆಲುವು ಖಚಿತ. ಎರಡು ಮಧ್ಯ ನೀವು ಬಂಡಾಯ ಕಾಂಗ್ರೆಸ್ಸು ಜನಗಳನ್ನ ಪರಿಚಯಿಸ್ತರು, ನೀವು ಜನಗಳನ್ನ ಬಂಧಿಸ್ತಿದ್ದೀರಿ, ಜನಗಳನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಿ. ಖಂಡಿತವಾಗೂ ದಾವಣಗೆರೆಯಲ್ಲಿ ತಾವೆಲ್ಲ ದಕ್ಷಿಣ ಕ್ಷೇತ್ರಕ್ಕೆ ಹಾಕ್ರಿ ಅಂಥೇಳಿ ಭಾಳ ಸಾವಿರಾರು ಜನ ನನಗೆಲ್ಲ ಒತ್ತಾಯ ಮಾಡೋದ್ರಿಂದ ನಾನು ಕಾಂಗ್ರೆಸ್ಸಿಂದ ಬಂಡಾಯ ಕಾಂಗ್ರೆಸ್ಸು ನಾಳೆ 11:11ವರೆಯಿಂದ ಜೈ ಮಾಮನಾರ್ ಸರ್ಕಲ್ ಹಳ್ಳಿ ಮರದಿಂದ ನಾನು ಪಾದಯಾತ್ರಾ ಮೂಲಕ ನಗರ ಪಾಲಿಕೆಗೆ ನಾಮಪತ್ರವನ್ನು ಸಲ್ಲಿಸೋಕ್ಕೆ ಹೋಗ್ತದೆ. ಸರ್, ಈಗ ಈ ನಾಳೆ ತಾವು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ಈಗಾಗಲೇ ಯಾವ್ಯಾವ ಕಮ್ಯುನಿಟಿ ಮುಖಂಡರ ಜೊತೆಗೆ ಚರ್ಚೆ ಮಾಡಿದರೆ ಏನು ಎಂತ ಕತೆ ಅಂತ? ಸರ್, ಈಗ ಆಯಿಂದ ವರ್ಗದವ್ರು ಏನದಾರೆ ಎಲ್ಲರ ಕೂಟನೂ ಸಂಪರ್ಕ ಮಾಡಿದ್ದೇನೆ ಸರ್. ಎಲ್ಲರೂ ಫೋನ್ ಮೂಲಕ ಹೇಳಿದ್ದಾರೆ. ಮನೆ ತನಕನೂ ಬಂದು ನನ್ನ ಹೇಳಿದ್ದಾರೆ. ಹಾಗಾಗಿ ನಾನೆಲ್ಲ ಬಯಲಿಗೆ ಇರ್ಬೇಕಂತೇಳಿ ನಾನು ರಣರಂಗ ಮೈದಾನದಲ್ಲಿ ಇದ್ದು ಚುನಾವಣೆಯನ್ನು ಫೇಸ್ ಮಾಡೋಣ. ನನ್ನ ವಿರುದ್ಧ ಕಾಂಗ್ರೆಸ್ ಬಿಟ್ಟರೆ ಯಾವ ಪಕ್ಷನೂ ಇಲ್ಲ ಅಂತಕ್ಕಂಥ ನಾನು ಮಾತು ಹೇಳಕ್ಕೆ. ಏನು ಇದಿಷ್ಟು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೆ ನಿರ್ಧಾರ ಮಾಡಿರುವಂಥ ಸಾದಿಕ್ ಪೈಲ್ವಾನ್ ಅವರ ನಂಬರ್ ಆಗಿತ್ತು. ಮಾತಾಗಿತ್ತು. ಒಟ್ಟಾಗಿ ಏನು ನಾಳೆ ನಾನು ಬಂಡಾಯ ಅಭ್ಯರ್ಥಿಯಾಗಿ 11:30ಕ್ಕೆ ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನನ್ನ ಪ್ರತಿಸ್ಪರ್ಧೆ ಕಾಂಗ್ರೆಸ್, ಅದರಲ್ಲೂ ಸಮರ್ ಶಮನೂರೇ ನನ್ನ ಪ್ರತಿಸ್ಪರ್ಧೆ ಆಗಿರುವಂಥ ಮಾತನ್ನು ಸಹ ಹೇಳಿರುವಂಥದ್ರ ಜೊತೆಗೆ ನನಗೆ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಂದ ಒಂದು ರಾಜ್ಯ ಸಂಧಾನ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಟ್ ನಾನು ಅದು ಯಾವುದಕ್ಕೂ ಬಗ್ಗಲ್ಲ. ಆಣೆ ಸತ್ರು ಲಕ್ಷಕ್ಕೆ ಬಳತೆ, ಇದ್ರು ಲಕ್ಷಕ್ಕೆ ಬಳತೆ, ನಾನು ಆಣೆ ರೀತಿ ಅನ್ನುವಂತಹ ಮಾತಿನ ಮೂಲಕ ಒಂದು ಸವಾಲು ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.